ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ ಬಲಿಯಾದವರ ಮನೆಯಲ್ಲಿ ಇನ್ನೂ ಕೂಡ ಆ ಶೋಕ ಹಾಗೆಯೇ ಇದೆ. ದುಃಖ ಮಡುಗಟ್ಟಿದೆ. ಅದರ ಮಧ್ಯೆ ಕಾಲ್ತುಳಿತಕ್ಕೆ ಬಲಿಯಾದಂಥ ಮನೋಜ್ ಮನೆಯಲ್ಲಿ ಮತ್ತೊಂದು ಸಾವಾಗಿದೆ. ಆತನ ಅಜ್ಜಿ ಮೊಮ್ಮಗನ ಸಾವಿನ ಆಘಾತದಿಂದ ಪ್ರಾಣ ಕಳ್ಕೊಂಡಿದ್ದಾರೆ. 70 ವರ್ಷ ದೇವೀರಮ್ಮ ಅವರಿಗೆ ಮೊಮ್ಮಗನ ಸಾವಿನ ನೋವನ್ನ ಅರಗಿಸಿಕೊಳ್ಳೋಕೆ ಆ ಹಿರಿ ಜೀವಕ್ಕೆ ಸಾಧ್ಯವಾಗಿರಲಿಲ್ಲ. ಈಗ ಸಾವನ್ನಪ್ಪಿದ್ದಾರೆ. ತುಮಕೂರಿನ ಕುಣಿಗಲ್ ತಾಲೂಕಿನ ನಾಗಸಂದ್ರ ಗ್ರಾಮದಲ್ಲಿ ಮನೋಜ್ ಕುಟುಂಬ ವಾಸ ಇದ್ದಿದ್ದು, ಮೊಮ್ಮಗನ ಸಾವಿನ ದುಃಖದಲ್ಲೇ ಅಜ್ಜಿ ಕೂಡ ಕೊನೆಯುಸಿರೆಳೆದಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆಯಷ್ಟೇ ಸರ್ಕಾರ, ತುಮಕೂರು ಜಿಲ್ಲಾಧಿಕಾರಿಗಳು ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಒಂದು ಸಾವಿನ ನೋವನ್ನೇ ಅರಗಿಸಿಕೊಳ್ಳೋದಕ್ಕೆ ಆ ಕುಟುಂಬಕ್ಕೆ ಶಕ್ತಿ ಇಲ್ಲ, ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ಆಘಾತ, ಮತ್ತೊಂದು ಸಾವು. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಮಧು? ಖಂಡಿತವಾಗ್ಲೂ ವಿದ್ಯಾ, ಈಗಾಗಲೇ ಏನು ದೇವರಾಜ್ ಕುಟುಂಬ ಮಗನನ್ನ ಕಳ್ಕೊಂಡು ದುಃಖದಲ್ಲಿತ್ತು. ಇದೇ ಸಂದರ್ಭದಲ್ಲಿ ಅವ್ರಿಗೆ ಈಗ ಮಾತೃವಿಯೋಗ ಆಗಿರುವಂತದ್ದು. ಏನು ದೇವರಾಜ್ ಇದ್ದಾರೆ, ಅವರ ತಾಯಿಯವರು ಈಗ ನಿಧನ ಆಗಿರುವಂತದ್ದು. ಅದರಲ್ಲೂ ಕೂಡ ಅವರು ಶನಿವಾರವಷ್ಟೇ ಮಗನ ಹಾಲು ತುಪ್ಪ ಕಾರ್ಯ ಏನಿದೆ, 3 ದಿನದ ಹಾಲು ತುಪ್ಪ ಕಾರ್ಯಕ್ರಮ ಕೂಡ ಅವರು ಮುಗಿಸ್ಕೊಂಡಿದ್ರು. ಅದಾದ ಬಳಿಕ ಏನು ಮನೆಯಲ್ಲಿ ಇದ್ದಂತಹ ತಂದೆ ತಾಯಿಗಳ ನೋವೇನಿತ್ತು, ಅಂದ್ರೆ ಮನೋಜನ್ನ ಕಳ್ಕೊಂಡಂತಹ ತಾಯಿ ಕೂಡ ಇನ್ನೂ ಆ ಒಂದು ನೋವಿನಿಂದ ಹೊರಬಂದಿರ್ಲಿಲ್ಲ. ಈ ಒಂದು ಮನಸ್ಥಿತಿಯನ್ನ ಕಣ್ಣಾರೆ ಕಂಡಿದ್ದಂತಹ ಅಜ್ಜಿ ಈಗ ಅದೇ ನೋವಿನಲ್ಲಿ, ಅಂದ್ರೆ ತನ್ನ ಮೊಮ್ಮಗನ ಸ್ಥಿತಿ ಹೀಗಾಯ್ತಲ್ಲ, ಇದರಿಂದ ನನ್ನ ಮಗ ನೋವನ್ನ ಪಡುವಂತಹ ಸ್ಥಿತಿ ಬಂತಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಅವರು ಕೂಡ ಇಹಲೋಕವನ್ನ ತ್ಯಜಿಸಿರುವಂತದ್ದು. ಇದೆಲ್ಲೋ ಒಂದ್ ಕಡೆ ಮೊಮ್ಮಗನನ್ನ ಕಳ್ಕೊಂಡಿದ್ರೆ, ಒಂದ್ ಕಡೆ ಮಗನ ಕಳ್ಕೊಂಡಿದ್ದಂತ ದೇವರಾಜ್ಗೆ ಮತ್ತೊಂದು ಕಡೆ ತಾಯಿಯನ್ನು ಕೂಡ ಕಳ್ಕೊಂಡು ಈಗ ಆ ಒಂದು ಮನೆಯಲ್ಲಿ ಈಗ ಶೋಕ ಮಡುಗಟ್ಟಿರುವಂತದ್ದು. ಇವತ್ತು ನಾಗಸಂದ್ರ ಸ್ವಗ್ರಾಮದಲ್ಲೇ ಈ ಒಂದು ಅಜ್ಜಿ ಅವರ ತಾಯಿಯ ಅಂತ್ಯಕ್ರಿಯೆಯನ್ನ ಮಾಡ್ಲಿಕ್ಕೆ ಈಗ ದೇವರಾಜ್ ಅವರ ಕುಟುಂಬ ಮುಂದಾಗಿರುವಂತದ್ದು. ಏನು ಮನೋಜ್ ಅಂತ್ಯಕ್ರಿಯೆ ಆಗಿದೆ, ಅದರ ಸಮೀಪದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡ್ಲಿಕ್ಕೂ ಕೂಡ ಈಗ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿರುವಂತದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.